ರಾಮದೇವರ ಸೇವೆ ಮಾಡಿದಂತಹ ಎಲ್ಲ ಮಹನೀಯರನ್ನು ನೆನೆಸಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ರಾಮದೇವರ ಸೇವೆ ಮಾಡಿದವರು ಅಂತ ಕೂಡಲೇ ನೆನಪಾಗುವಂಥದ್ದು ನಮಗೆಲ್ಲ ಹನುಮಂತ ದೇವರು. ಅಂಥ ಹನುಮಂತ ದೇವರ ಚರಿತ್ರೆಯನ್ನು ರಾಮಾಯಣ ವಾಲ್ಮೀಕಿಗಳು ವಿಶೇಷವಾದ ಹನುಮದವತಾರದ ಕಥೆಯನ್ನು ರಾಮಾಯಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸುಂದರಕಾಂಡದಲ್ಲಿ ಅವರು ತಾವು ಕಟ್ಟಿಕೊಟ್ಟಿರುವಂಥದ್ದು. ಅಂಥ ಹನುಮಂತ ದೇವರ ಚರಿತ್ರೆಯನ್ನು ರಾಮಾಯಣದಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಯಾವ ದಿಕ್ಕಿನಲ್ಲಿ ವರ್ಣಿಸಿದ್ದಾರೋ ಅದನ್ನು ಅನುಸರಿಸಿ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅನ್ನುವಂತಹ ರಾಮಾಯಣದ ಸಂಗ್ರಹ ರೂಪವಾದ ಕೃತಿಯಲ್ಲಿ ತಾವು ವರ್ಣಿಸಿದ್ದಾರೆ. ಅವರು ವರ್ಣಿಸಿದ ರೀತಿಯಲ್ಲಿ ಸುಂದರಕಾಂಡದ ಕಥಾಭಾಗವನ್ನು ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡೋಣ. ಕಥೆ ನಿಮಗೆಲ್ಲ ಗೊತ್ತಿರುವಂಥದ್ದು. ಸೀತಾಕೃತಿಯನ್ನು ದುಷ್ಟನಾದ ರಾವಣ ತಾನು ಕುಟಿಲವಾಗಿ ಅಪಹಾರ ಮಾಡಿಬಿಟ್ಟಿದ್ದಾನೆ. ಅಪಹಾರ ಮಾಡಿದ ಸಂದರ್ಭದಲ್ಲಿ ರಾಮಚಂದ್ರ ದೇವರು ತಾವು ಸುಗ್ರೀವನ ಸಹಾಯವನ್ನು ಪಡೆದವರಂತೆ ನಟನೆ ಮಾಡ್ತಾ, ಸುಗ್ರೀವ 4 ದಿಕ್ಕುಗಳಿಗೆ 4 ಗುಂಪುಗಳಾಗಿ ಕಪಿಗಳನ್ನು ವಿಂಗಡಿಸಿ ಕಳುಹಿಸಿದ್ದಾನೆ. ಹಾಗೆ ದಕ್ಷಿಣ ದಿಕ್ಕಿಗೆ ಹೋದಂತಹ ಅಂಗದ, ಹನುಮಂತ ಮೊದಲಾದ ಈ ಕಪಿಗಳ ಗುಂಪು ದಕ್ಷಿಣದ ಸಮುದ್ರದ ತೀರಕ್ಕೆ ಬಂದು ತಲುಪಿದೆ. ಮುಂದೆ ಎಲ್ಲಿಯೂ ದಾರಿ ಕಂಡಿಲ್ಲ. ಸೀತಾದೇವಿಯರನ್ನೂ ಕಾಣದೆ, ಮುಂದೆ ಹೋಗುವ ದಾರಿಯನ್ನೂ ಕಾಣದೆ, ಹಿಂದೆ ಹೋಗುವ ಸಮಯವೂ ಮೀರಿ ಹೋದ ಕಾರಣದಿಂದ ಆ ಎಲ್ಲ ಕಪಿಗಳು ಅಲ್ಲಿಯೇ ಪ್ರಾಯೋಪವೇಶವನ್ನು ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಾವೆಲ್ಲ ಏನಾದರೂ ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ಅವರಿಗೆ ಅಂತೀವಿ, ಏನು ಒಳ್ಳೆ ಕಪಿ ಆಡ್ದಂಗೆ ಆಡ್ತೀಯ, ಕೋತಿ ಥರ ಆಡ್ತೀಯಲ್ಲ ಅಂತ. ಆದರೆ ರಾಮದೇವರ ಕಾಲದ ಕೋತಿಗಳು ಇವತ್ತಿನ ಮನುಷ್ಯರಿಗಿಂತ ಬಹಳ ಮಿಗಿಲಾಗಿದ್ದು. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವ ಸಂದರ್ಭದಲ್ಲಿ ಮಾಡಿದ ಕೆಲಸ ಏನಪ್ಪ ಅಂದರೆ ರಾಮನಾಮ ಸ್ಮರಣೆ. ಎಲ್ಲ ಕಪಿಗಳು ಒಟ್ಟಾಗಿ ಸಮುದ್ರ ತೀರದಲ್ಲಿ ಕೂತಿದ್ದಾರೆ, ಕೈಯಲ್ಲಿ ತಾಳ ಹಾಕ್ತಾ ಚಪ್ಪಾಳೆ ತಟ್ತಾ ರಾಮದೇವರ ಚರಿತ್ರೆಯನ್ನು ಹಾಡ್ತಾ ಇದ್ದಾರಲ್ಲ. ಹಾಗೆ ಹಾಡೋ ಕಾಲಕ್ಕೆ ಭಗವಂತನೇ ದಾರಿ ತೋರಿಸಿದರಂತೆ. ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾ, ನಮೇ ಭಕ್ತ ಪ್ರಣಶ್ಯತಿ, ನನ್ನನ್ನು ನಂಬಿ ಬಂದವರ ಕೈಯನ್ನು ನಾ ಎಂದೂ ಬಿಡೋಲ್ಲ. ರಾಮದೇವರೇ ಹೇಳುವಾಗೆ ರಾಮಾಯಣದಲ್ಲಿ ರಾಮದೇವರ ಮಾತು, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ. ಎಲ್ಲ ಭೂತಗಳಿಗೆ, ಮನುಷ್ಯರು, ಪಶುಗಳು, ಪಕ್ಷಿಗಳು, ಅವರು ಇವರು ಇಲ್ಲ, ಎಲ್ಲ ಭೂತಗಳಿಗೆ ನಾನು ಅಭಯವನ್ನು ನೀಡ್ತೇನೆ. ನನ್ನ ಹೆಸರನ್ನು ನೆನೆಸಿಕೊಂಡವರಿಗೆ ಮತ್ತೆಂದೂ ಭಯ ಕಾಡಬಾರದು, ಹಾಗೆ ನಾ ಮಾಡಿಕೊಡ್ತೇನೆ ಎನ್ನುವ ರಾಮದೇವರ ಮಾತು. ಅದಕ್ಕನುಸಾರವಾಗಿ ಕಪಿಗಳೆಲ್ಲ ರಾಮನಾಮದ ಜಪವನ್ನು ಮಾಡಿದ್ದಾರಲ್ಲ. ಮಾಡ್ತಾ ಮಾಡ್ತಾ ಇರೋ ಹಾಗೆ ಪಕ್ಕದ ಗುಹೆಯಲ್ಲಿದ್ದ ಸಂಪಾತಿ, ಯಾವ ಸಂಪಾತಿ ಸೂರ್ಯನ ತಾಪದಿಂದ ಮೈಯೆಲ್ಲ ಸುಟ್ಟು ರೆಕ್ಕೆ ಸುಟ್ಟೋಗಿದೆ ಅಂತ ಸಂಪಾತಿಗೆ ರೆಕ್ಕೆ ಬೆಳೀತು. ಸುಟ್ಟ ತಲೆ ಕೂದಲು ಎಲ್ಲ ಬೆಳೆಯಲ್ಲ, ಅದು ಹೋದ್ರೆ ಹೋಯ್ತಟ್ಟೆ, ಸುಟ್ಟರೆ ಸುಟ್ಟೋಯ್ತು. ಚರ್ಮ ಎಲ್ಲ ಜೋರಾಗಿ ಸುಟ್ಟರೆ ಡಾಕ್ಟ್ರು ಎಲ್ಲೆಲ್ಲಿದೋ ಚರ್ಮ ತೆಗೆದು ಇಲ್ಲಿ ಜೋಡಿಸ್ತಾರೆ, ಬಿಟ್ಟರೆ ಆ ಚರ್ಮ ವಾಪಸ್ ಬೆಳೆಯೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಅಂಥದ್ರಲ್ಲಿ ರಾಮನಾಮದ ಪ್ರಭಾವದಿಂದ ಅವನ ಸುಟ್ಟ ರೆಕ್ಕೆ ಪುಕ್ಕ ಮರಳಿ ಬೆಳ್ಕೊಂಡ್ಬಿಡುತ್ತೆ. ಬೆಳ್ಕೊಂಡು ಆ ಸಂಪಾತಿ ಹೊರಗೆ ಬಂದು ನೀವ್ಯಾರು ಅಂತ ಕೇಳಿ ಅವರು ನಾವು ರಾಮನ ದೂತರು ಅಂತ ಹೇಳಿ, ಏನು ಕಥೆ ಅಲ್ಲ. ದಾಸರದಕ್ಕೆ ಅಂದರು, ರಾಮನಾಮ ಭಜಿಸಿದವಗೆ ಉಂಟೇ ಭವದ ಬಂಧನ. ಸಂಸಾರ ಸಾಗರವನ್ನೇ ದಾಟಿಸುವ ರಾಮನಾಮ ಸಮುದ್ರ ದಾಟಿಸಿದ್ದೇನು ದೊಡ್ಡದು ಅಂತಾರೆ ದಾಸರು. ಹಾಗಾಗಿ ಸಂಪಾತಿ ಹೊರಗೆ ಬಂದ, ಅವನೆಲ್ಲ ಕಥೆ ಕೇಳ್ದ, ಅವನು ದೂರ ಹಾರಿದ, ಮೇಲೆ ಹಾರಿದ, ಹಾರಿ ಅಂದ, ನಾನು ಇಲ್ಲಿಂದನೇ ನಂಗೆ ಕಂಡಿದೆ ಹದ್ದು. ಅವಳಿಗೆ ದೃಷ್ಟಿ ಬಹಳ ಚುರುಕು, ಸೂಕ್ಷ್ಮ ದೃಷ್ಟಿಗಳವು. ಆ ಸಂಪಾತಿ ಅಂದ, ಇಲ್ಲಿಂದ 100 ಯೋಜನ ದೂರದ ಲಂಕಾಪಟ್ಟಣದಲ್ಲಿ ಅಶೋಕವನದ ಶಿಂಶುಪಾ ವೃಕ್ಷದ ಕೆಳಗೆ ಸೀತಾಕೃತಿಯನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಿದಾಗ ಕಪಿಗಳಿಗೆಲ್ಲ ಬಹಳ ಸಂತೋಷ ಆಯಿತು. ಎಲ್ಲ ಕುಣಿದು ಕುಪ್ಪಳಿಸುವು ಎಲ್ಲ ಆಯಿತು. ಎಲ್ಲ ಆದಮೇಲೆ ಸಂಪಾತಿ ತನ್ಪಾಡಿಗೆ ತಾನು ಹೊರಟು ಬಿಟ್ಟ. ಹೊರಟ ಮೇಲೆ ಈ ಕಡೆ ಜಿಜ್ಞಾಸೆ ಶುರುವಾಯಿತು, ಯೋಚನೆ ಶುರುವಾಯಿತು. ಯಾರು ಹೋಗೋರು ಯಾರು, ಎಲ್ಲಿದ್ದಾಳೆ ಗೊತ್ತಾಯಿತು, ಎಷ್ಟು ದೂರ ಟ್ರಾವೆಲಿಂಗು ಎಲ್ಲ ಗೊತ್ತಾಯಿತು. ಹಾರೋರು ಯಾರು? ಒಂದು ನೆಗೆತ, ಒಂದು ಜಂಪ್, ಲಾಂಗೆಸ್ಟ್ ಜಂಪ್ ಆಗಬೇಕು. ಯಾಕೆ 100 ಯೋಜನ ಹಾರಬೇಕಲ್ಲ. ಮಧ್ಯದಲ್ಲಿ ಎಲ್ಲಿಯೂ ಸಣ್ಣ ಸಣ್ಣ ನಡುಗಡ್ಡೆಗಳು, ದ್ವೀಪಗಳು ಏನಿಲ್ಲ. ಇಲ್ಲಿ ಹಾರಿದ್ರೆ ಇಲ್ಲಿ ನೆಲ ಬಿಟ್ಟರೆ ಮತ್ತೆ ನೆಲ ಸಿಗೋದು ಲಂಕೆಯಲ್ಲೇ. ಅಷ್ಟು ದೂರ ಹಾರೋರು ಯಾರು?
ಒಬ್ಬ ಕಪಿ 10 ಇನ್ನೊಬ್ಬ 20 30 40 ಎಲ್ಲ ಇಂಥ ಸಣ್ಣ ಸಣ್ಣ ಹಾರಾಟದ ಕಪಿಗಳೇ ಆಗಿಬಿಟ್ವಲ್ಲ. ಹನುಮಂತ ದೇವರು ಒಂದು ಮೂಲೆಯಲ್ಲಿ ಸುಮ್ಮನೆ ಕೂತಿದ್ರಂತೆ. ಯಾಕೆ ಕೂತಿದ್ರು? ಕೆಲವರು ಹೇಳೋ ಪ್ರಕಾರ ಹನುಮಂತ ದೇವರಿಗೆ ಶಾಪ ಇತ್ತು, ಅವರ ಶಕ್ತಿ ಅವ್ರಿಗೆ ಗೊತ್ತಿರಲಿಲ್ಲ, ಹಾಗಾಗಿ ಹನುಮಂತ ದೇವರು ಸುಮ್ಮನೆ ಮಾತಾಡದೆ ಕೂತಿದ್ರು ಅಂತ. ಆದರೆ ಏನು ಸ್ವಾರಸ್ಯ ಗಮನಿಸ್ಬೇಕು ಗೊತ್ತೇನು? ಹನುಮಂತ ದೇವರು ಈಗಾಗಲೇ ತಮ್ಮ ಶಕ್ತಿ ಎಷ್ಟಿದೆ ಅನ್ನೋದನ್ನು ಹಿಂದೊಮ್ಮೆ ತೋರಿಸಿ ಆಗೋಗಿದೆ. ಎಲ್ಲಿ ತೋರಿಸಾಗಿದೆ ಅಂದರೆ, ರಾಮಾಯಣದಲ್ಲಿ ಒಂದು ಪ್ರಸಂಗ. ಅವರೆಲ್ಲ ಕಾಡಿನಲ್ಲಿ ಸೀತೆಯನ್ನು ಹುಡುಕಿ ಬರುವಾಗ ಅವರೊಂದು ಗುಹೆಯಲ್ಲಿ ಪ್ರವೇಶ ಮಾಡ್ತಾರೆ. ಋಕ್ಷಬಿಲ ಅಂತ ಮಯಾಸುರ ನಿರ್ಮಾಣ ಮಾಡಿದ ಗುಹೆ. ಆ ಗುಹೆಯಲ್ಲಿ ಎಲ್ಲ ಕಾಲದಲ್ಲಿ 6 ಋತುಗಳು ಇರ್ತಿದ್ವಂತೆ. ಮಳೆ ಬೇಕು ಅಂದಾಗ ಮಳೆ ಬರ್ತಿತ್ತು, ಬಿಸಿಲು ಬೇಕು ಅಂದರೆ ಬಿಸಿಲು ಬರ್ತಿತ್ತು. ಎಷ್ಟು ಚೆನ್ನಾಗಿತ್ತಲ್ಲ. ಬೆಂಗಳೂರಲ್ಲಿ ಬೆಳಗ್ಗೆ ನಿಧಾನಕ್ಕೆದ್ರೆ ಬರೀ ಚಳಿ ಚಳಿ ಇರುತ್ತೆ, ವಾಪಸ್ ಮುಸ್ಕಾಕೊಂಬೋಣ ಅನ್ಸೋ ಹಾಗೆ. ಚೂರು ಏಳೋ ಟೈಮಿಗೆ ಬಿಸಿಲಿರ್ಬೇಕು, ಮಧ್ಯಾಹ್ನ ಸ್ವಲ್ಪ ಥಂಡಿ ಇರಬೇಕು, ಎಷ್ಟು ಚೆನ್ನಾಗಿರುತ್ತೆ ಅನ್ಕೊಂಡು. ಹಂಗಿತ್ತು ಆ ಋಕ್ಷಬಿಲ. ಎಲ್ಲರೂ ಕಪಿಗಳು ಏನು ಡಿಸೈಡ್ ಮಾಡ್ಕೊಂಡ್ಬಿಟ್ರು, ನಾವಿಲ್ಲೇ ಕೂತ್ಕೊಂಡ್ಬಿಡೋಣ, ಹೋಗೋದೇ ಬೇಡ ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ರೆ. ಹನುಮಂತ ದೇವರಂತ ರಾಮಾಯಣ ಉಲ್ಲೇಖ ಮಾಡುತ್ತೆ, ಧ್ರುವಂ ಬಲೇನಾಪಿಹಿ ಕಾರಯಾಮಿ ಅಂತ ಹೇಳ್ತಾರೆ. ನೀವು ಇಲ್ಲಿಂದ ಎದ್ದು ಹೊರಡೋ ಮನಸ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ನಾನು ಬಲವಂತವಾಗಾದ್ರೂ ಎಬ್ಬಿಸ್ಕೊಂಡು ಹೋಗ್ತೀನಿ ಅಂತ ಹನುಮಂತ ದೇವರು ಹೇಳ್ತಾರೆ. ರಾಮಾಯಣದಲ್ಲಿ ಉಲ್ಲೇಖ ಇದೆ ಇದು. ಹಾಗಾಗಿ ಹನುಮಂತ ದೇವರು ತಮ್ಮ ಸಾಮರ್ಥ್ಯ ತಮಗೆ ಮರ್ತು ಹೋಗಿ ತಾವು ಸುಮ್ಮನೆ ಕೂತವರಲ್ಲ. ಉಳಿದ ಕಪಿಗಳ ಸಾಮರ್ಥ್ಯ ಎಷ್ಟಿದೆ ಜಗತ್ತಿಗೆ ತೋರಿಸ್ಲಿಕ್ಕೆ ಸುಮ್ಮನೆ ಕೂತ್ರು. ಯಾಕಂದ್ರೆ ಇವು ಜಗತ್ತಲ್ಲಿ ಹೀಗೆ ಅಲ್ಲೇ, ಯಾವುದೋ ಭಾರಿ ಅಪರೂಪದ ಕೆಲಸ ಯಾರೋ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಸಹಜವಾಗಿ? ಏನೋ 100ರಲ್ಲಿ 1-2 ಭಾಳ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತ ಪ್ರಾಮಾಣಿಕವಾಗಿ ಹೇಳ್ತಾರೆ. ಇನ್ನೊಂದು ನಾವು 40-50 ಜನ ಎಲ್ಲ ಏನು ಮಾಡ್ತಾರೆ, ಮೇಲ್ನೋಟಕ್ಕೆ ಭಾಳ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳು, ಆಮೇಲೆ ಹೋಗಿ ಬೈಕೊಳ್ತಾರೆ. ಇನ್ನೊಂದು ಇಷ್ಟು ಜನ ಏನು ಮಾಡ್ತಾರೆ, ಅವನೇನು ಮಾಡೋದು ಆಚಾರ್ಯ, ಬಿಟ್ಟಿದ್ರೆ ನಾನು ಮಾಡ್ತಿದ್ದೆ, ಅವ್ನು ಮಾಡಿಬಿಟ್ಟ ಅಂತ ಸುಮ್ಮನಾದೆ ಅಂತೀವಿ. ನಾಳೆ ದಿನ ಹನುಮಂತ ದೇವರು ಮೊದಲು ನಾನು ಹೋಗ್ತೀನಿ ಅಂತ ಹೋಗಿ ಹಾರಿ ಆದ್ಮೇಲೆ ಬಂದ್ಮೇಲೆ ಕಪಿಗಳು ಅನ್ಬಾರ್ದಲ್ಲ. ನೀ ಹಾರಿದ್ದಕ್ಕೆ ನಾವೆಲ್ಲ ಸುಮ್ಮನಿದ್ವಪ್ಪ, ಇದ್ರೆ ನಾವು ಹಾರ್ತಿದ್ವಿ ಅಂದ್ರೂ ಒಂದೇ. ಅದಕ್ಕೆ ಹನುಮಂತ ದೇವರು ಮೊದಲು ಆ ಕಪಿಗಳ ಸಾಮರ್ಥ್ಯವನ್ನೆಲ್ಲ ತೋರ್ಪಡಿಸಿದರು, ತಾವು ಸುಮ್ಮನೆ ಕೂತರು. ಜಾಂಬವಂತರಿಂದ ಪ್ರೇರಿತರಾದರು ಹನುಮಂತ ದೇವರು. ಹಾರ್ರಿ, ನಿಮ್ಮ ಸಾಮರ್ಥ್ಯ ಏನಿದೆ ಹನುಮಂತ, ನಿಮ್ಗೆ ಗೊತ್ತಿಲ್ಲ, ಹಾರು ಅಂದರು ಜಾಂಬವಂತ ದೇವರು. ಹನುಮಂತ ದೇವರಂದ್ರು ಆಯ್ತು ಹಾರೋಣ ಅಂತ ಹೇಳಿ ಆ ಭಯವನ್ನು ಕೊಟ್ಟಿದ್ದಾರೆ. ಏನ್ ಮಾಡಿದ್ರು? ಪ್ರಣಮ್ಯ ಸಮ್ಯಕ್ ಪುರುಷಂ ಪುರಾಣಂ ಅವರ್ಧತೋಚ್ಚೈರ್ ಹನುಮಾನ್ ಮಹಾದ್ರೌ ಲಂಕಾಂ ದಿಧಕ್ಷನ್ನಿವ ಧೂಮಕೇತು ಧೂಮೋಪಮಾಂ ತತ್ರ ಯಯೌಘನೌಘ. ಹನುಮಂತ ದೇವರು ಹಾರೋಣ ಅಂತ ಹೇಳಿದ್ದಾರೆ. ಹಾರೋಣ ಅಂತ ಹೇಳಿದ ಹನುಮಂತ ದೇವರು ಅದಕ್ಕೋಸ್ಕರ ಒಂದು ಎತ್ತರದ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರು. ಯಾಕೆಂದ್ರೆ ತುಂಬಾ ದೂರ ಹೋಗುವಾಗ ಸ್ವಲ್ಪ ಎತ್ತರದಿಂದ ಪಡೆದ್ರೆ ದೂರ ಹೋಗ್ತೀವಿ. ಎತ್ತರದ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲೇ ಒಂದು ಪರ್ವತ ಇತ್ತು, ಮಹೇಂದ್ರ ಅಂತ ಆ ಪರ್ವತದ ಹೆಸರು. ಆ ಮಹೇಂದ್ರ ಪರ್ವತದ ಮೇಲೆ ನಿಂತು ತಮ್ಮ ದೇಹವನ್ನ ಅಭಿವೃದ್ಧಿ ಮಾಡಿಕೊಂಡ್ರು. ದೊಡ್ಡದಾಗಿ ತಮ್ಮ ದೇಹವನ್ನ ಬೆಳೆಸಿಕೊಂಡು ಇಷ್ಟೆಲ್ಲ ಮಾಡಲಿಕ್ಕೆ ತಯಾರಾಗಿ ನಿಂತ ಹನುಮಂತ ದೇವರು ಮೊದಲು ಮಾಡಿದ್ದೇನು ಅಂದ್ರೆ ಪ್ರಣಮ್ಯ ಸಮ್ಯಕ್ ಪುರುಷಂ ಪುರಾಣಂ, ದೇವರಿಗೆ ನಮಸ್ಕಾರ ಮಾಡ್ತಾರೆ. ಏನ್ ಮಾಡುವಾಗಲೂ ದೊಡ್ಡವರು ಪಾಸ್ ಆಗ್ತಾರೆ, ನಾವು ಅನೇಕ ಕೆಲಸಗಳಲ್ಲಿ ಫೇಲ್ ಆಗ್ತೀವಿ. ಕಾರಣ ಏನು ಅಂದ್ರೆ ನಾವು ಏನ್ ಸಮಸ್ಯೆ ಬಂದ್ರು ಇದೇನು ನಾನ್ ನೋಡ್ಕೊಳ್ತೀನಿ ಅಂತ ಹೋಗ್ತೀವಿ. ಈ ನಾನ್ ನೋಡ್ಕೊಳ್ತೀನಿ ಅನ್ನೋ ಭಾವನೆ ನಮ್ಮ ಸೋಲಿಗೆ ಕಾರಣ ಆಗ್ಬಿಡುತ್ತೆ. ಏನ್ ಮಾಡಬೇಕು? ನಾವು ದೇವರನ್ನ ಮುಂದೆ ಮಾಡಬೇಕು. ದೇವರನ್ನ ಮುಂದೆ ಮಾಡಿ ದೇವರ ಹಿಂದೆ ನಿಂತ್ಕೊಂಡು ದೇವರಿಗೆ ಹೇಳ್ಬೇಕು ನೀನ್ ನೋಡ್ಕೊ ಅಂತ. ಬಹಳ ಸುಲಭ ಇದು. ನಮ್ಗೇನ್ ಕರ್ತವ್ಯವೇ ಇಲ್ಲ ಅನ್ಸ್ಬಿಡತ್ತೆ, ನಮ್ಗೇನು ಪ್ರೆಷರ್ ಇಲ್ಲ, ದೇವ್ರು ನೋಡ್ಕೋತಾನೆ ಅಲ್ಲ. ಎಷ್ಟು ಆನಂದ ಅಲ್ಲ. ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ನಮ್ಗೆಲ್ಲ ಅನುಭವಕ್ಕೆ ಬರುವಂತಹ ಉದಾಹರಣೆಗಳಿವು. ಗುರುಗಳು ಹೇಳ್ತಾ ಇದ್ರು, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ಚಿಕ್ಕ ಮಕ್ಕಳು ಎಷ್ಟು ಆರಾಮಾಗಿ ಆನಂದವಾಗಿ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಏನ್ ಬಂದ್ರು ತಲೆನೇ ಕೆಡಿಸ್ಕೊಳ್ಳೋದು. ಅದೇ ಚಿಕ್ಕ ಮಕ್ಕಳು ಬೆಳೆದು ದೊಡ್ಡವರಾಗಿ ಕೆಲಸಕ್ಕೆ ಅಂತ ಹೋದ್ಮೇಲೆ ಮದುವೆ ಮಾಡ್ಕೊಂಡು ಸಂಸಾರ ಶುರು ಮಾಡಿದ್ಮೇಲೆ ಸಣ್ಣದಕ್ಕೂ ತಲೆ ಕೆಡಿಸ್ಕೊಳ್ಳೋ. ಅಯ್ಯೋ ಯಾಕೆ ಹೀಗೆ ಅಂದ್ರೆ ಮಕ್ಕಳಿಗೊಂದು ಧೈರ್ಯ ಇರುತ್ತೆ. ಏನಾದ್ರೂ ಅಪ್ಪ ನೋಡ್ಕೋತಾರೆ, ಅಮ್ಮ ನೋಡ್ಕೋತಾಳೆ. ಮನೇಲಿ ಅಡುಗೆ ಆಗಿಲ್ಲ ಅಂತ ತಲೆ ಕೆಡಿಸ್ಕೋಬೇಕಿಲ್ಲ, ಅಮ್ಮ ಮಾಡಿಡ್ತಾಳೆ. ಮನೇಲಿ ಇನ್ನೇನೋ ನನಗೆ ಬೇಕಾಗಿದೆ ಅದನ್ನು ತಂದು ಕೊಡೋರಿಲ್ಲ, ತಲೆ ಕೆಡಿಸ್ಕೊಳ್ಬೇಕಿಲ್ಲ, ಮನೆಯಲ್ಲಿ ಇರೋ ಹಿರಿಯರು ಯಾರೋ ತಂದು ಕೊಡ್ತಾರೆ. ಅಂದ್ರೆ ಅರ್ಥ ಏನು? ಎಲ್ಲವನ್ನು ಇನ್ನೊಬ್ಬರ ಮೇಲೆ ಭಾರ ಹಾಕಿ ಮಗು ವಿಶ್ರಾಂತಿ ಪಡೆಯುತ್ತೆ, ಆರಾಮಾಗಿ ನಿಶ್ಚಿಂತವಾಗಿರುತ್ತಲ್ಲ. ದೊಡ್ಡವರಾಗ್ತಾ ಏನಾಗ್ಬಿಡುತ್ತೆ, ನಮಗೆ ಜವಾಬ್ದಾರಿ ಅನ್ನೋ ಹೆಸರಲ್ಲಿ ಭಾರಿ ಪ್ರೆಷರ್ ಶುರುವಾಗುತ್ತೆ. ಚಿಂತೆನೋ ಚಿಂತೆ. ದಾಸರಂದ್ರು, ಚಿಂತೆ ಯಾಕೆ ಮಾಡುತ್ತೀಯೋ? ಚಿನ್ಮಯನಿದ್ದಾನೆ. ನಾವು ದೊಡ್ಡವರಾದ ಮೇಲೆ ಒಬ್ಬರ ಮೇಲೆ ಭಾರ
ನಾವು ಭಾರ ಹಾಕಿಬಿಟ್ರೆ ನಮ್ಮನ್ನು ದೂರ ಸರಿಸ್ಬಿಡ್ತಾರೆ. ಆದರೆ ಜಗತ್ತಲ್ಲಿ ಒಬ್ಬೇ ಒಬ್ಬ ಇದ್ದಾನೆ, ಭಾರ ಹಾಕದವ್ರ ಹತ್ರ ಕರೆದಿಟ್ಕೊಳ್ತಾನೆ. ಯಾರದು? ಭಗವಂತ. ಹನುಮಂತ ದೇವರು ತೋರಿಸಿದ್ರು. ಹನುಮಂತ ದೇವರ ತಲೆಯಲ್ಲಿತ್ತು, ನಾನು ಹಾರ್ತಾ ಇರೋದು ನನ್ನ ಕೆಲಸಕ್ಕೆ ಹಾರ್ತಾ ಇಲ್ಲ, ನಾನು ಹಾರ್ತಾ ಇರೋದು ನನ್ನ ಶಕ್ತಿಯಿಂದ ಹಾರ್ತಾ ಇಲ್ಲ, ನಾನು ಹಾರ್ತಾ ಇರೋದು ಭಗವಂತನ ಕೆಲಸಕ್ಕೆ, ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಭಗವತ್ ಪ್ರೇರಣೆಯಿಂದಾಗಿ ನಾನು ಹಾರ್ತಾ ಇದ್ದೇನೆ ಅಂತ ನಿಶ್ಚಯ ಮಾಡಿಕೊಂಡ್ರು. ಭಗವಂತನಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಲಂಕೆಯನ್ನ ಸುಟ್ಟು ಬಿಡುವ ಧೂಮಕೇತುವಿನಂತೆ ಅವರು ತಾವು ಕಂಗೊಳಿಸ್ತಾ ಇದ್ದಾರೆ. ಅವರು ಹಾರುವಾಗ ಹೇಗಿತ್ತು? ತುಂಬಾ ಚೆನ್ನಾಗಿ ಆಸ್ ಇಟ್ ಈಸ್. ಇಲ್ಲಿ ಸಂಗ್ರಹ ರಾಮಾಯಣ ಹೇಳುತ್ತೆ, ಲಂಗೂಲ ಮಾವಿಧ್ಯ, ಆ ಬಾಲವನ್ನ ನೆಲಕ್ಕೆ ಅಪ್ಪಳಿಸಿದ್ರ ಹನುಮಂತ ದೇವರು. ಈ ಕಪಿಗಳಿಗೆ ಬಹಳ ಖುಷಿ, ಅವುಗಳಿಗೆ ಬಾಲದ ಮೇಲೆ ಬಹಳ ಪ್ರೀತಿ. ಕಪಿಗಳು ಬಾಲವನ್ನ ಬಹಳ ಅಭಿಮಾನಿಸ್ತಾವಂತ. ಹಾಗ ಖುಷಿಯಾದಾಗ ಆ ಬಾಲವನ್ನು ಅಪ್ಪಳಿಸಿದ್ರಂತ ಹನುಮಂತ ದೇವರು. ಅಪ್ಪಳಿಸಿ ರೋಮಹರ್ಷಂ, ಅವ್ರಿಗೆ ರೋಮಾಂಚನ ಆಯ್ತಂತೆ. ರೋಮಾಂಚನ ಸಾಮಾನ್ಯವಾಗಿ ಯಾವಾಗ ಆಗುತ್ತೆ? ಕೆಲಸ ಶುರುವಾದಾಗ ರೋಮಾಂಚನ ಆಗಲ್ಲ. ಕೆಲಸ ಎಲ್ಲ ಮುಗಿತಪ್ಪ ಅನ್ಸಿದ್ರೆ ಅಥವಾ ಅದ್ಭುತವನ್ನು ಕಟ್ಟರೆ ರೋಮಾಂಚನ ಆಗತ್ತೆ. ಆದ್ರೆ ಹನುಮಂತ ದೇವರು ರಾಮನ ಕೆಲಸ ಹೊರಟಲ್ಲ, ರೋಮಾಂಚನ ಆಯ್ತು, ಆನಂದ ಆಯ್ತಂತ ಅವರಿಗೆ. ವಿಕುಂಚ ಕರ್ಣೌ ಅವಲೋಕ್ಯ ಲಂಕಾಂ, ಕಿವಿ ಹೀಗೆ ನಿಲ್ಲಿಸ್ಕೊಂಡ್ರಂತ. ಉತ್ಸಾಹ ದೂರದಲ್ಲಿ ಇಲ್ಲೇ ಹೀಗೆ ಕಣ್ಣು ಚಿಕ್ಕದು ಮಾಡಿಕೊಂಡು ಲಂಕೆಯನ್ನು ನೋಡಿದ್ರಂತ ಹನುಮಂತ ದೇವರು. ನೋಡಿ, ಗಿರೌ ಅವಷ್ಟಭ್ಯ ಕರಾವುತಾಂಗ್ರಿ ಸೌತ್ಪತಿಷ್ಯನ್ ವೀರರಾಜ ವೀರ, ಎರಡು ಕೈ ಎರಡು ಕಾಲನ್ನ ಬೆಟ್ಟದ ಮೇಲೆ ಊರಿದ್ರಂತ. ಅಂದ್ರೆ ಕುಪ್ಪಳಿಸುವ ಮುಂಚಿನ ಪ್ರಕ್ರಿಯೆ, ಪ್ರೊಸೀಜರ್ ಇದು. ಹಾಗೆ ನಿಂತು ಅವ್ರು ಏನ್ ಮಾಡಿದ್ದಾರೆ? ಉಸಿರು ಬಿಗಿ ಹಿಡಿದ್ರಂತ. ಫಸ್ಟ್ ಪ್ರಾಣಾಯಾಮ ಮಾಡಿದ್ರು. ಯಾಕಂದ್ರೆ ಹಾರುವಾಗ ಒಂದ್ಸತಿ ಉಸಿರು ತಗೊಂಡು ಹಾರ್ಬೇಕಲ್ಲ, ಹಾಗೆ ಉಸಿರು ಬಿಗಿ ಹಿಡಿದ್ರು. ಅಷ್ಟರಲ್ಲಿ ಎಲ್ಲ ಪಕ್ಕದಲ್ಲೆಲ್ಲ ಪುಟ್ಟ 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 ಕಪಿಗಳೆಲ್ಲ ನಿಂತಿದ್ವಲ್ಲ, ಈಗಂತೂ ದೊಡ್ಡ ರೂಪ ತಗೊಂಡಿದ್ರಿಂದ ಅವರೆಲ್ಲ ಇನ್ನೂ ಪುಟ್ಟ ಪುಟ್ಟ ಕಪಿಗಳಾಗ್ಬಿಟ್ಟಿದ್ರು. ಅವರೆಲ್ಲ ಅಂದ್ರು, ಸ್ಯನ್ನ ಪುನರ್ದರ್ಶನ ಮಿತ್ಯುದೀರ್ಯ ಸಗದ್ಗದಂ ಸನ್ನಗಿರ ಕಪೀಂದ್ರ. ಅವರೆಲ್ಲ ಕೈ ಮುಗಿದ್ರು, ಮತ್ತೆ ನಿಮ್ಮನ್ನು ಕಾಣುವ ಹಾಗಾಗ್ಲಿ ಹನುಮಂತ ದೇವರೇ ಅಂದ್ರತೆ. ಸ್ಯಾನ್ನ ಪುನರ್ದರ್ಶನಂ, ನಿಮ್ಮನ್ನ ಮತ್ತೆ ನಾವು ಕಾಣುವ ಹಾಗಾಗ್ಲಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ರಲ್ಲ.